ಇನ್ನು ಬಿಜೆಪಿಯ ಒಳಬೇಗುದಿ ಬೂದಿ ಮುಚ್ಚಿದಂತ ಕೆಂಡದಂತಿದೆ. ವಕ್ಫ್ ವಿರುದ್ಧ ಸಮರ ಸಾರಿರುವಂತ ಬಿಜೆಪಿಯಲ್ಲೇ ಈಗ ಬಣ ಬಡಿದಾಟ ಮುಂದುವರಿತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಇಡೀ ಹೋರಾಟದ ಯೋಜನೆಗೆ ನಿಗಿ ಕೆಂಡವಾಗಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಒಂದು ಹೋರಾಟ, ಎರಡು ಬಣ, 4 ತಂಡ. ಚುನಾವಣೆ ಮುಗಿದಿದ್ದೇ ತಡ ಬದಿಗೆ ಸರಿದಿದ್ದ ಬಿಜೆಪಿ ಬಂಡಾಯ ಮತ್ತೆ ಸ್ಫೋಟಗೊಂಡಿದೆ. ವಕ್ಫ್ ವಿರುದ್ಧ ಸಮರ ಸಾರ್ತಿರೋ ಕೇಸರಿ ಕಲಿಗಳು 2 ಬಣಗಳಾಗಿ ಹಂಚಿ ಹೋಗಿದ್ದಾರೆ. ರೆಬಲ್ ನಾಯಕರು ಅಭಿಯಾನವೊಂದಕ್ಕೆ ಮುಂದಾದರೆ ರಾಜ್ಯ ಘಟಕ ಪ್ರತಿಯಾಗಿ 3 ತಂಡಗಳನ್ನೇ ರಚಿಸಿಬಿಟ್ಟಿದೆ. ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆಯಾ ಒಳಬೇಗುದಿ. ವಕ್ಫ್ ವಿರುದ್ಧ ಸಮರ, ನಾನೊಂದು ತೀರ ನೀನೊಂದು ತೀರ. ಜನಜಾಗೃತಿ ಅಭಿಯಾನ ಇದು ಯತ್ನಾಳ್ ಬಣ ವಕ್ಫ್ ವಿರುದ್ಧ ಹಮ್ಮಿಕೊಂಡಿರೋ ಅಭಿಯಾನ. ಇದೇ 25ರಿಂದ ಡಿಸೆಂಬರ್ 25ರವರೆಗೆ ಅಂದರೆ ಬರೋಬ್ಬರಿ 1 ತಿಂಗಳ ಕಾಲ ಈ ಅಭಿಯಾನ ನಡೆಯುತ್ತೆ. ಈ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಘಟಕ 3 ತಂಡಗಳನ್ನು ರಚಿಸಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ನೈಜ ವರದಿ ಸಂಗ್ರಹಣೆ ಮಾಡುವುದಕ್ಕೆ ಮುಂದಾಗಿದೆ. ವಿಷಯ ಏನಂದ್ರೆ, ವಿಜೇಂದ್ರ ಸೋಮವಾರ ಹೋರಾಟದ ತಂಡ ಪ್ರಕಟ ಮಾಡುವುದಕ್ಕೆ ಯೋಜಿಸಿದ್ರು. 1 ಹೆಜ್ಜೆ ಮುಂದಿಟ್ಟ ಯತ್ನಾಳ್ ತಮ್ಮ ನೇತೃತ್ವದಲ್ಲಿ ಟೀಮ್ ಕಟ್ಟಿಬಿಟ್ರು. ಹೀಗಾಗಿ ಬಿವೈಬಿ 3 ತಂಡ ಘೋಷಿಸಿದ್ದಾರೆ. ಈ ಪಟ್ಟಿಯಲ್ಲಿ ಯತ್ನಾಳ್ ಸೇರಿದಂತೆ ರೆಬಲ್ ಸ್ಥಾನ ಕೊಡಲಾಗಿದೆ. ಇನ್ನು ಬಿಜೆಪಿ ರಾಜ್ಯ ಘಟಕ ಬಿಟ್ಟಿರೋ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಬಿವೈ ವಿಜೇಂದ್ರ ನೇತೃತ್ವದ ತಂಡದಲ್ಲಿ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಅಶ್ವಥ್ ನಾರಾಯಣ್, ಮುರುಗೇಶ್ ನಿರಾಣಿ, ಶ್ರೀರಾಮುಲು ಹಾಗೂ ಯತ್ನಾಳ್ ಬಣದಲ್ಲಿರೋ ರಮೇಶ್ ಜಾರಕಿಹೊಳಿ ಹೆಸರಿದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡದಲ್ಲಿ ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ರಾಜುಗೌಡ, ಎಂಪಿ ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವ ತಂಡದಲ್ಲಿ ಡಿವಿ ಸದಾನಂದಗೌಡ, ವಿ ಸೋಮಣ್ಣ, ಸಿಟಿ ರವಿ, ನಳಿನ್ ಕುಮಾರ್ ಕಟೀಲು ಹಾಗೂ ಅರವಿಂದ್ ಲಿಂಬಾವಳಿಗೆ ಸ್ಥಾನ ಸಿಕ್ಕಿದೆ. ಇನ್ನು ಯತ್ನಾಳ್ ನೇತೃತ್ವದ ಪ್ರತ್ಯೇಕ ತಂಡ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡದಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಬಿಪಿ ಹರೀಶ್ ಇದ್ದಾರೆ. ಬಿಜೆಪಿ ಬೇಗುದಿ ವಿಚಾರವನ್ನ ಬಿಜೆಪಿ ಶಾಸಕರು ತಳ್ಳಿ ಹಾಕಿದ್ದಾರೆ. ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಒಂದಾಗಿದ್ದೇವೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಬಹುಶಃ ಇವತ್ತು ಅದರ ಅಂತಿಮ ಸ್ವರೂಪ ಗೊತ್ತಾಗುತ್ತೆ. ರಾಜ್ಯದ 75ಕ್ಕೂ ಹೆಚ್ಚು ಜನರ ನಾಯಕರ ತಂಡ 3 ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮುಂದಿನ ವಾರ ಮಾಡೋರಿದ್ದೇವೆ. ನಾವು ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತ, ಜನ ವಿರೋಧಿ, ರೈತ ವಿರೋಧಿ ಆಡಳಿತವನ್ನು ಬಯಲಿಗೆಳೆಯಕ್ಕೆ ಇವತ್ತೆಲ್ಲರೂ ಜನರ ಮಧ್ಯೆ ಹೋಗ್ತಿದ್ದೀವಿ. ಹಾಗಾಗಿ ಇಲ್ಲೇನು ಅದ್ಯಾವುದು ಮುಖ್ಯ ಅಲ್ಲ. ಇವತ್ತೆಲ್ಲ ಒಂದಾಗಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರೆ. ಮತ್ತೊಂದು ಕಡೆ ಯತ್ನಾಳ್ ಬಣದ ವಿರುದ್ಧ ಎಂಪಿ ರೇಣುಕಾಚಾರ್ಯ ನೆಗಿ ಕೆಂಡವಾಗಿದ್ದಾರೆ. ವಿಜೇಂದ್ರ ರಾಜಕೀಯ ಏಳಿಗೆಯನ್ನ ಸಹಿಸದ ಕೆಲವು ಪಕ್ಷ ವಿರೋಧಿಗಳು ಜನಜಾಗೃತಿ ಎಂಬ ಹಗಲು ವೇಷದ ನಾಟಕದಲ್ಲಿ ಪಕ್ಷದ ಹಿತಕ್ಕಿಂತ ಸ್ವಹಿತಾಸಕ್ತಿಯೇ ಮುಖ್ಯವಾದಂತೆ ಕಾಣುತ್ತದೆ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಿಜೆಪಿ ಮೂರ್ಖತನ ಬಯಲು ಮಾಡ್ತೀವಿ ಎಂದ ಡಿಕೆ. 2014ರ ಬಿಜೆಪಿ ಪ್ರಣಾಳಿಕೆ ನೆನಪಿಸಿದ ಸಂತೋಷ್ ಲಾಡ್. ಬಿಜೆಪಿ ನಾಯಕರ ಹೋರಾಟ ಕಾಂಗ್ರೆಸ್ ಪಡೆ ಕೆರಳುವಂತೆ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಕಾಲದಲ್ಲೇ ಪಹಣೆ ಬಂದಿದ್ವು, ಈ ವಿಚಾರ ಬಯಲು ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಮತ್ತೊಂದೆಡೆ ಸಚಿವ ಸಂತೋಷ್ ಲಾಡ್ ಬಿಜೆಪಿಯ 2014ರ ಪ್ರಣಾಳಿಕೆ ನೆನಪಿಸಿದ್ದಾರೆ. ಬಿಜೆಪಿ ಮೂರ್ಖತನ ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಾವು ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಕೊಟ್ಟಾಗಿದೆ. ಏನ್ ಇಶ್ಯೂ ಏನು ಅದರದ್ದು? ಈಗ ಬಿಜೆಪಿ ಮ್ಯಾನಿಫೆಸ್ಟೋ ಓದಿದಾರಂತ ಅವರು. ಬಿಜೆಪಿ 2014 ಮ್ಯಾನಿಫೆಸ್ಟೋ ಓದಿದಾರ ಅವರು. ಬಿಜೆಪಿ ಓದಿದಾರ? ಅದು ಕೇಳ್ರೆ ಏನಿದೆ ಮ್ಯಾನಿಫೆಸ್ಟೋದಾಗ ಏನಿದೆ ಕೇಳ್ಕೊಳ್ಳಿ. ಬಿಜೆಪಿ ಶಾಸಕ ಕಾಂಗ್ರೆಸ್ ಎಂಎಲ್ಸಿಗೂ ತಟ್ಟಿದ ವಕ್ಫ್ ಬಿಸಿ. ರಾಜಕೀಯ ಜಟಾಪಟಿಗಳ ನಡುವೆ ಕಾಂಗ್ರೆಸ್ ನಾಯಕರಿಗೂ ವಕ್ಫ್ ಬಿಸಿ ತಟ್ಟಿದೆ. ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್, ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಿಯಾಪುರ ಜಮೀನಿನ ಪಹಣಿಯಲ್ಲೂ ವಕ್ಫ್ ಎಂದು ನಮೂದಾಗಿದೆ. ಬ್ಯೂರೋ ರಿಪೋರ್ಟ್, TV9.